ಹಲೋ ಗೈಸ್, ನಾನು ನಿಮ್ಮ ರೋಹಿತ್ ಗೌಡ ಮಾಡ್ತಿರೋ ನಮಸ್ಕಾರಗಳು. ಎಲ್ರಿಗೂ ನನ್ನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ಡೇಟ್ ಬಂತು ಮಾರ್ಚ್ 19th ಗೈಸ್. ಏನು ಸ್ಪೆಷಲ್ ಅಂದರೆ ಇವತ್ತು ಯುಗಾದಿ ಹಬ್ಬ ಗೈಸ್. ಸೊ ಎಲ್ರಿಗೂ ಹ್ಯಾಪಿ ಯುಗಾದಿ. ನೋಡಿ, ನಮ್ಮ ಮನೇಲಿ ಮೇಲ್ಗಡೆ ಟಾಪ್ಗೆ ತೋರಣ ಕಟ್ಟಕ್ಕೆ ಬಂದಿದ್ದೀನಿ ಇಲ್ಲಿಗೆ ಮತ್ತು ಇಲ್ಲಿಗೆ ಗೈಸ್. ನೆನ್ನೆ ರಾತ್ರಿನೇ ನಮ್ಮ ಮನೇಲೆಲ್ಲ ಕಟ್ಟಾಗೋಯ್ತು. ಬನ್ನಿ ಈಗ ಬೇಗ ಕಟ್ಬಿಟ್ಟು ಊರಿಗೆ ಹೋಗೋಣ. ಅದನ್ನು ವೀಡಿಯೋ ಮಾಡಿ ತೋರಿಸ್ತೀವಿ ಏನೇನು ಮಾಡ್ತೀವಿ ಅಂತ. ಸೊ ನೋಡಿ ಗೈಸ್, ತೋರಣ ಕಟ್ತಾ ಇದ್ದೀವಿ. ನಮ್ಮ ಮನೆಗೆಲ್ಲ ಹಿಂದಿನ ದಿವಸ ರಾತ್ರಿನೇ ಕಟ್ತಾಯಿದ್ದೀವಿ ಗೈಸ್. ಬನ್ನಿ ನಾಳೆ ಹಿಂದೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆಲ್ಲ. ನೋಡಿ ಗೈಸ್, ಯುಗಾದಿಗೆ ನಮ್ಮ ಮನೆ ಮುಂದೆ ಎಂಥ ರಂಗೋಲಿ ಹಾಕೋರೆ ಕಲರ್ ಆಗಿ. ನೋಡಿ, ಬ್ಯಾಗೆಲ್ಲ ಎತ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಬೇಗ ಗಾಡಿ ತೆಗೀನಿ ಈಗ. ನೋಡಿ ಗೈಸ್, 2 ಗಾಡಿನೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಒಂದು ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಆಗಲಿ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಮತ್ತು ಇನ್ನೊಂದು ಸರ್ಪ್ರೈಸ್ ಇದೆ ಗೈಸ್. ನೋಡಿ ಗೈಸ್, ಸ್ಪೀಕರ್ ತೊಗೊಂಡಿದ್ದೀವಿ ಹೊಸದು. ಇವತ್ತು ಊರಿಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಮ್ಮ ತಂಗಿ ಬರ್ತಡೇ ಕೂಡ, ಅದಕ್ಕೆ ಫುಲ್ ಪಾರ್ಟಿ ಮಾಡೋಕ್ಕೆ ಊರಿಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಫುಲ್ ಪಾರ್ಟಿ ಮಾಡೋಕ್ಕೆ ತೋರಿಸ್ತೀನಿ. ಸೊ ನೋಡಿ ಗೈಸ್, ಎಲ್ಲರೂ ನಾಷ್ಟ ಮಾಡೋಕ್ಕೆ ಬಂದಿದ್ದೀವಿ ಈಗ. ಬನ್ನಿ ಬೇಗ ಮಾಡ್ಕೊಂಡು ಹೊರಡೋಣ ಇಲ್ಲಿಂದ. ಸೊ ನೋಡಿ ಗೈಸ್, ಜಸ್ಟ್ ಇವಾಗ ನಾವು ಊರಿಗೆ ಬಂದಿದ್ದೀವಿ. ಆಗಲೇ ನಮ್ಮ ಅಪ್ಪ ಅವರೆಲ್ಲ ಬಟ್ಟೆ ಬಿಚ್ಚಾಕುತ್ತವ್ರೆ. ಯಾಕಂದರೆ ಇವತ್ತು ಯುಗಾದಿ ಅಲ್ವಾ ಗೈಸ್, ಅದಕ್ಕೆ ಮೈಗೆಲ್ಲ ಎಣ್ಣೆ ಹಾಕ್ಕೊಳ್ಳೋಕ್ಕೆ ನಾವು ಇವಾಗ ಹಾಕೋಬೇಕು. ಬನ್ನಿ ಹಾಕ್ಕೊಂಡು ಫುಲ್ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಆಡ್ತೀವಿ ಗೈಸ್. ಅದೆಲ್ಲ ವಿಡಿಯೋ ಮಾಡ್ತೀನಿ, ಹಂಗೆ ನೋಡ್ತಾ ಇರಿ. ಎಲ್ಲ ಫುಲ್ ವಿಡಿಯೋ ಮಾಡ್ತೀನಿ. ಗೈಸ್, ನೀಟಾಗಿ ಎಣ್ಣೆ ಹಚ್ಕೊಂಡಿದ್ವಲ್ಲ, ಅದಕ್ಕೆ ನೀಟಾಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಗಾಡಿನ ನೆರಳಿಗೆ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಗಾಡಿ ಬಿಸಿಲಲ್ಲಿತ್ತು ಗೈಸ್, ಫುಲ್ ಹಬೆ ಹೊಡಿತಿದೆ. ಬನ್ನಿ ಸೈಡ್ಗೆ ಹಾಕ್ಬಿಟ್ಟು ಬಂದು ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ನೋಡಿ ಗೈಸ್, ಕಾರ್ ಹಾಕೋಕ್ಕೆ ಅಂತ ಬಂದರೆ ಇವ್ರು ಫೋನ್ ನೋಡ್ಕೊಂಡು ಕೂತವ್ರಿ ಇಲ್ಲಿ. ನೋಡಿ ನೋಡಿ, ಇವಳ್ದೇ ಗೈಸ್ ಬರ್ತಡೇ ಇವತ್ತು. ಹೊಟ್ಟೆ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ ಗೈಸ್, ಇವತ್ತು ಹಬ್ಬ ಮತ್ತು ನಮ್ಮ ತಂಗಿ ಬರ್ತಡೆಯಿಂದ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ವೀಡಿಯೋ ಮಾಡ್ತೀನಿ. ಕಾರಲ್ಲಿ ಹೋಗ್ತಾ ಇದ್ದೀವಿ, ನಾನು, ನಮ್ಮ ತಂಗಿ, ನಮ್ಮ ತಮ್ಮ, ಇನ್ನೊಬ್ಳು ಬರ್ತಡೆಗಳು 4 ಜನ ಹೋಗ್ಬಿಟ್ಟು ಬರ್ತೀವಿ. ಗೈಸ್, ಜಸ್ಟ್ ಇವಾಗ ದೇವಸ್ಥಾನಕ್ಕೆ ಬಂದು ನೋಡಿ, ಬರ್ತಡೇಗಲ್ಲಿಂದ ಬಂದು ದೇವಸ್ಥಾನಕ್ಕೆ ಪೂಜೆ ನಡೀತೈತೆ, ಮಂಗಳಾರತಿ. ಬನ್ನಿ ಇಲ್ಲಿ ತೊಗೊಂಡು ಆಮೇಲೆ 1-2 ಫೋಟೋಸ್ ತೊಗೊಂಡು ಮನೆಗೆ ಹೋಗೋಣ. ನೋಡಿ, ಇದೇ ನಮ್ಮ ಊರ ಹತ್ರ ಇರೋದು. ಸೊ ನೋಡಿ ಗೈಸ್, ನಮ್ಮ ವಿಡಿಯೋಗ್ರಾಫರು ಫುಲ್ ತಾರ್ದು
ಸೈಕ್ ವೀಡಿಯೋಸ್ ಮಾಡ್ತವ್ರೆ. ಇವತ್ತು ಫುಲ್ ರೀಲ್ಸಲ್ಲೆಲ್ಲ ನಮ್ಮ ತಾರದೆ ಅವಾಗ ಗೈಸ್. ನೋಡಿ ಇವರೇ ವೀಡಿಯೋಗ್ರಾಫರ್, ನನ್ನ ತಮ್ಮನೇ ಗೈಸ್, ಬೇರೆ ಯಾರಲ್ಲ. ಬನ್ನಿ ಫುಲ್ಲೆಲ್ಲ ಆದಮೇಲೆ ರೀಲ್ಸಲ್ಲಿ ಹಾಕ್ತೀನಿ, ನೋಡ್ಕೊಂಬಿಡಿ ಗೈಸ್. ನೋಡಿ ಗೈಸ್, ದೇವಸ್ಥಾನ ಎಲ್ಲ ಮುಗಿಸ್ಕೊಂಬಂದು ಮನೆಗೆ ನೋಡಿ ಈ ಕಾರ್ ಒಳಗೆ ಹಾಕ್ಬಿಟ್ಟಿದ್ದೀವಿ. ಬನ್ನಿ ನೆಕ್ಸ್ಟ್ ಏನೇನು ಮಾಡೋದು ಅಂತ ನೋಡೋಣ. ಈ ಬರ್ತಡೇ ಕೇಕ್ ತರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಬರ್ತಡೇಗಳನ್ನೇ ಕರ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ಕೇಕ್ ತರಕ್ಕೆ. ನೋಡಿ ದೂಕೆ ಬಿಟ್ಟ ಬರ್ತಡೇಗಳನ್ನ. ನೋಡಿ ನಮ್ಮ ಚಿಕ್ಕಪ್ಪನೂ ಬರ್ತವ್ರೆ. ನೋಡಿ ಗೈಸ್, ಜಸ್ಟ್ ಇವಾಗಿನ ಬಂದು ಬೇಕ್ರಿ ರೀಚ್ ಆದೋ. ಬನ್ನಿ ಬೇಗ ತೊಗೊಂಡೋಗೋಣ. ನೋಡಿ ಗೈಸ್, ಈ ಕಾರಲ್ಲಿ ಹಿಂದೆ ಹೋಗ್ಬೇಕಂದ್ರೆ ಮುಂದೆಯಿಂದ ಸೀಟ್ ಬೆಂಡ್ ಮಾಡ್ಕೊಂಡೆ ಹೋಗ್ಬೇಕು ಗೈಸ್, ಅದಕ್ಕೆ ನಿಧಾನಕ್ಕೆ ಇಳಿಯೋದು. ಬನ್ನಿ ಬೇಗ ಹೋಗೋಣ. ಗೈಸ್, ನಮ್ಮ ಅಜ್ಜಿ ಎಲ್ರೂ ಇವಾಗ ನಮ್ಮ ತಂಗಿ ಬರ್ತಡೇ ಕರೀತಾರೆ. ಕರಿ ಅಜ್ಜಿ. ಅದು ಏನ್ರಲ್ಲಿ ಗೊತ್ತಾ ಕರಿತಿರೋದು? ನೋಡಿ ಸ್ಪೀಕರಿಂದ ಕರೀತಾ ಇರೋದು. ನೋಡಿ ಬರ್ತ್ಡೇ ಕೇಕ್ಸ್ ಎಲ್ಲ ಕಟ್ ಮಾಡೋದು ಬಿಟ್ಟು ಚೊಕೊಬಾರ ಆಡ್ಕೊಂಡು ಕೂತವ್ರೆ. ಗೈಸ್ ನಮ್ಮ ಅಕ್ಕ ಸೊ ನೋಡಿ ಗೈಸ್, ನಮ್ಮ ತಂಗಿ ಬರ್ತಡೇ ಆಗಿರೋದ್ರಿಂದ ಪಟಾಕಿ ಹೊಡಿತಾ ಇದ್ದೀವಿ. ನೋಡಿ ಅದು ದಪ್ಪದು ಆಟೋ ಬಾಂಬು ಗೈಸ್ ಹೊಡಿತಾ ಇರೋದು, ನಮ್ಮ ತಂಗಿ ಬರ್ತಡೇ ಆಗಿರೋದ್ರಿಂದ. ನೋಡಿ ನೋಡಿ ಗೈಸ್, ಬೆಳಗ್ಗೆ ಬೇಗ ಎದ್ದು ಇಲ್ಲಿ ಹೊಲ್ದ ಹತ್ರ ಬಂದಿದ್ದೀವಿ. ಯಾಕೆಂದರೆ ಇಲ್ಲಿ ದೇವ್ರು ಮಾಡ್ತೀವಿ ಗೈಸ್, ಮುನಿಯಪ್ಪನ ಮಾಡ್ತೀವಿ. ಇಲ್ಲಿ ಅನ್ನ ಮಾಡಿ ಮೊಸರನ್ನ ತಳಗಿ ಇಕ್ಬಿಟ್ಟು ಪೂಜೆ ಮಾಡಿಕೊಂಡು ಹೋಗ್ತೀವಿ ಗೈಸ್ ಇಲ್ಲಿಂದ, ಕೋಳಿ ಎಲ್ಲ ಕುಯ್ಕೊಂಡು. ಅದಕ್ಕೆ ಬಂದಿದ್ದೀವಿ. ಮತ್ತು ನಮ್ಮ ಚಿಕ್ಕಪ್ಪ ಅವರೆಲ್ಲ ಔಷಧಿ ಹೊಡೆಯೋಕ್ಕೆ ಕ್ಯಾನೆಲ್ಲ ಎತ್ಕೊಂಡ್ಬಂದಿದ್ದಾರೆ. ಬನ್ನಿ ಬೇಗ ಪೂಜೆ ಮಾಡಿಕೊಂಡು ಔಷಧಿ ಹೊಡೆದ್ಬಿಟ್ಟು ಹೋಗೋಣ. ಇವತ್ತು ತುಂಬ ಕೆಲಸ ಇದೆ. ಬನ್ನಿ ತೋರಿಸ್ತೀನಿ ಏನೇನು ಮಾಡ್ತೀವಿ ಅಂತ. ಪೂಜೆ ಎಲ್ಲ ಮುಗಿಸ್ಕೊಂಬಂದ ಗೈಸ್, ಇವಾಗ ಊಟಕ್ಕೆ ಕೂತಿದ್ದೀವಿ. ಇನ್ನು ಯಾರು ಬಂದಿಲ್ಲ, ನಾವು ಒಬ್ಬನೇ ಕೂತಿರೋದು. ಊಟ ಮಾಡಿಬಿಟ್ಟು ನಾಯಿಗೆ ಇಂಜೆಕ್ಷನ್ ಹಾಕಕ್ಕೆ ಹೋಗ್ಬೇಕು ಗೈಸ್. ಇವತ್ತು ನಾಯಿಗೆ ಇಂಜೆಕ್ಷನ್ ಹಾಕ್ಸ್ಬೇಕು ಇವತ್ತು. ಬನ್ನಿ ಹೋಗಿ ನಾಯಿಗೆ ಇಂಜೆಕ್ಷನ್ ಹಾಕ್ಸೋದು ವೀಡಿಯೋ ಮಾಡ್ತೀನಿ. ನೋಡಿ ಗೈಸ್, ಈ ಅಡಿಕೆ ಗಿಡಕ್ಕೆಲ್ಲ ಮಧ್ಯಾಹ್ನ ಬಂದು ಔಷಧಿ ಹೊಡಿಬೇಕು. ಅದಕ್ಕೆ ನೀರು ತುಂಬಿಸಿಕೋಕೆ ಹೋಗಿ ಬಂದಿದ್ದೀವಿ. ನೋಡಿ ಅಲ್ಲಿ 3 ಡ್ರಮ್ಮು ಮತ್ತು ಅಲ್ಲಿ 3 ಡ್ರಮ್ಮು, ಎರಡು ಕಡೆನೂ ನೀರು ತುಂಬಿಸ್ಬಿಟ್ಟು ಇವಾಗ ಹೋಗೋದು. ಆಮೇಲಿಂದ ಔಷಧಿ ತಂದು ಕೊಡ್ತಾರೆ, ಅದನ್ನು ಬಂದು ಹೊಡಿಯೋದು. ಬನ್ನಿ ಅದು ಹೆಂಗೆ ಹಾಕೋದು ತೋರಿಸ್ತೀನಿ. ನೋಡಿ ಗೈಸ್, ಔಷಧಿ ತಂದು ಇದ್ರೊಳಿಕೆ ಇವಾಗ ಬಿನ್ಗೆಯಲ್ಲಿ ಎತ್ಕೊಂಡೋಗಿ 2 ಮರಕ್ಕೆ ಸೇರಿಸಿ ಒಂದು ಬಿನ್ಗೆಯಲ್ಲಿ ನೀರು ಹಾಕೋದು ಗೈಸ್. ಅಷ್ಟೇ. ಆ ಔಷಧಿನ ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಹಾಕೋದು. ಬನ್ನಿ ಬೇಗ ಹಾಕ್ಬಿಟ್ಟು ಇನ್ನೊಂದು ಕಡೆ ಹೋಗ್ಬೇಕು. ಅಲ್ಲೂ ಇವತ್ತೇ ಹಾಕಬೇಕು. ಬನ್ನಿ ಅಲ್ಲೋಣ ಈಗ ಬೇಗ ಮುಗಿಸ್ಬಿಟ್ಟು. ನೋಡಿ ಗೈಸ್, ಔಷಧಿ ಮಿಕ್ಸ್ ಮಾಡಿದ್ರೆ ಈ ಕಲರ್ ಇರುತ್ತೆ. ನೀರು ಜೊತೆ ಔಷಧಿ ಮಿಕ್ಸ್ ಮಾಡಿದ್ರೆ ನೋಡಿ ಅಲ್ಲಿ ಮುಗಿಸ್ಕೊಂಡು ಈಗಾಗಲೇ ಇನ್ನೊಂದು ಕಡೆ ಬಂದಿದ್ದೀವಿ. ಬನ್ನಿ ಇಲ್ಲೂ ಬೇಗ ಹಾಕ್ಬಿಟ್ಟು ಬೇರೆ ಏನೇನು ಕೆಲಸ ಐತೆ ನೋಡೋಣ. ರೆಡಿ ಆಗ್ಬಿಟ್ಟು ಕೊಟ್ಟಿದ್ದೀವಿ. ಈಗ ಫುಲ್ ರೆಡಿ ಆಗಿದ್ದೀನಿ. ನೋಡಿ ನಮ್ಮ ತಮ್ಮ ಇವಾಗ ಸ್ನಾನಕ್ಕೆ ಹೋಗೋಕೆ ರೆಡಿ ಆಯ್ತವನೆ. ನೋಡಿ ಟವಲ್ ಹಿಡ್ಕೊಂಡು ಕೂತವನೆ, ಸ್ಟೈಲ್ ಮಾಡೋಕೆ ಹೋದ, ಆಗಲಿಲ್ಲ ಗೈಸ್. ಇವಾಗ ಈ ಕಾರು ಮತ್ತು ಈ ಕಾರ್ 2 ಕಾರಲ್ಲಿ ಹೋಗೋದು. ಫುಲ್ ಫ್ಯಾಮಿಲಿ ಹೋಗ್ತಿದ್ವಿ. ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾ ವೀಡಿಯೋ ಮಾಡ್ತೀವಿ.
ನೋಡಿ ಗೈಸ್ ಎಲ್ಲರೂ ಬರ್ತಾವ್ರೆ. ಆಗಲೇ 7 ಗಂಟೆ ಆಗೈತೆ ಗೈಸ್ ಟೈಮು. ನೋಡಿ ಇಲ್ಲೊಂದು ಕಾರು, ಇಲ್ಲೊಂದು ಕಾರು, 2 ಕಾರು ಈಚೆ ಹಾಕಿದ್ದೀನಿ. ಇವಾಗ ಇವೆರಡರಲ್ಲಿ ಹೋಗೋದು. ಬನ್ನಿ ನಮ್ಮ ಕಾರಲ್ಲಿ ಯಾರ್ಯಾರು ಹೋಗೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಗೈಸ್ ನಮ್ಮ ಕಾರಲ್ಲಿ ನಮ್ಮ ತಂಗಿ, ನಮ್ಮ ತಮ್ಮ, ಇನ್ನೊಬ್ಳು ತಂಗಿ ಮತ್ತು ನಾನು, ನಮ್ಮ ಚಿಕ್ಕಪ್ಪ, ನಾವು 5 ಜನ ಹೋಗ್ತಿದ್ದೀವಿ ಗೈಸ್. ಆ ಕಾರಲ್ಲಿ ಎಲ್ಲ ಕೂತ್ಕೋತಿದ್ದಾರೆ. ಬನ್ನಿ ಬೇಗ ಬೇಗ ಹೋಗೋಣ ದೇವಸ್ಥಾನಕ್ಕೆ. ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಜಸ್ಟ್ ಇವಾಗ ದೇವಸ್ಥಾನ ಬಂದು ರೀಚ್ ಆಗಿದ್ದೀವಿ. ನೋಡಿ ಆಗಲೇ ಏನೇನು ಮಾಡ್ತಾರೆ ನೋಡೋಣ. ಆದಷ್ಟು ವೀಡಿಯೋ ಮಾಡ್ತೀನಿ. ಬನ್ನಿ ಗೈಸ್ ಏನೇನು ಮಾಡ್ತಾರೆ ನೋಡೋಣ. ನೋಡಿ ಗೈಸ್ ಇವತ್ತು ಬೆಳಗ್ಗೆ ಬೇಗ ಎದ್ದು ಹುಲ್ಲಾಕಕ್ಕೆ ಬಂದಿದ್ದೀವಿ. ರೋಡ್ಗೆಲ್ಲ ಇವಾಗ ಹುಲ್ಲಾಕ್ಬಿಟ್ಟು ರಾಗಿ ಎಲ್ಲ ಉದುರಿಸ್ಕೊಂಡು ರಾಗಿನ ತೊಗೊಂಡೋಗೋದು. ನೋಡಿ ಎಲ್ಲರೂ ಬರ್ತಾ ಇದ್ದಾರೆ. ಇನ್ನು ನಾವು ಬೇಗ ಬಂದಿದ್ದೀವಿ. ಬನ್ನಿ ಬೇಗ ಬೇಗ ಹಾಕ್ಬಿಟ್ಟು ಬೇಗ ಬೇಗ ರಾಗಿ ತೊಗೊಂಡೋಗೋಣ. ಬನ್ನಿ ವೀಡಿಯೋ ಮಾಡ್ತೀನಿ. ನೋಡಿ ಬರ್ತಡೇ ಬಾಯ್ ಕೆಲಸ ಮಾಡ್ತಾವ್ರೆ. ಭಾರಿ ಕೆಲಸ ಮಾಡ್ತಾ ಇದ್ದೀರಿ. ಕೆಲಸ ಮಾಡಕ್ಕೆ ಮೇಲೆ ನಿಂತ್ಬಿಟ್ಟು ಎಲ್ರಿಗೂ ಎತ್ತೆತ್ತು ಕೊಡ್ತಾವ್ರೆ. ಬರ್ತಡೇ ಬಾಯ್ ಇವತ್ತು ಅವ್ರದ್ದು ಬರ್ತಡೇ. ರೋಡ್ ಗುಲ್ಲ ಹಾಕಿದೀವಿ, ಬಾಳೆ ನೀರು ಕಟ್ಟಿದೀವಿ, ಔಷಧಿ ಹೋಯ್ತಾ ಇದೀವಿ ಅಡಿಕೆ ಗಿಡಕ್ಕೆ ಬಾಳೆ ಗಿಡಕ್ಕೆಲ್ಲ. ಸೊ ಜಸ್ಟ್ ಇವಾಗ ಮನೆಗೆ ಬಂದು ಗೈಸ್, ನಾನು ನಮ್ಮ ಅಪ್ಪ ಇಬ್ಬರು ಈಗ ಬೇಗ ಬೇಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ಗೈಸ್. ಮತ್ತು ಕುಣಿಗಲ್ಗೊಂದು ಸ್ವಲ್ಪ ಹೋಗ್ಬೇಕು, ಏನೇನೋ ತರಬೇಕಂತೆ. ಬನ್ನಿ ಹೋಗೋಣ. ಅಪ್ಪನ ಬರ್ತಡೇ ಪ್ರಯುಕ್ತ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ. ಯಾವಾಗಲೂ ಇಲ್ಲಿಗೆ ಬರೋದು ನಾವು. ಬನ್ನಿ ಬೇಗ ಬೇಗ ಹೋಗೋಣ. ಇದಾದಮೇಲೆ ಫಿಶ್ಶು ಬರಬೇಕು. ಬನ್ನಿ ಹೋಗೋಣ ಅಲ್ಲಿಗೆ. ಸೊ ನೋಡಿ ಗೈಸ್, ಫಿಶ್ಶು ಚಿಕನ್ ಎಲ್ಲ ತೊಗೊಂಡಾಯ್ತು. ನಮ್ಮಪ್ಪ ಅಲ್ಲಿ ಸೌತೆಕಾಯಿ ನಿಂಬೆಹಣ್ಣು ಎಲ್ಲ ತೊಗೊತಿದ್ದಾರೆ.
ಬನ್ನಿ, ಇದು ಸಂತೆ ಗೈಸ್, ಕುಣಿಗಳಲ್ಲಿರೋದು. ಬನ್ನಿ ಬೇಗ ಬೇಗ ಇದೆಲ್ಲ ತೊಗೊಂಡು ಮನೆಗೆ ಹೋಗೋಣ ಈಗ. ಸೊ ಇವಾಗ ಕೇಕ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಬೆಳಗ್ಗೆನೇ ಆರ್ಡ್ರ್ ಕೊಟ್ಟಿದ್ದು ನೋಡಿ, ನಾನು ನಮ್ಮ ತಂಗಿ ಇಲ್ಲೊಬ್ಳು ನಿಂತವಳೆ. ಕೇಕ್ ಇಸ್ಕೊಂಡು ಹಂಗೆ ರಾಗಿ ಮಿಲ್ ಮಾಡಿಸ್ಕೊಂಬರ್ಬೇಕು ಗೈಸ್. ಬನ್ನಿ ಹೋಗ್ತಾ ವಿಡಿಯೋ ಮಾಡ್ತೀನಿ. ಸೊ ನೋಡಿ ಗೈಸ್, ಮನೆ ಹತ್ರ ಬಂದೆ ಏನೋ ತೊಗೊಂಡೋಗೋಕ್ಕೆ. ಅಲ್ಲಿ ನೋಡಿ, ಅಲ್ಲಿ ಡ್ರೋನ್ ಸ್ಪ್ರೇ ಮಾಡ್ತಿದ್ದಾರೆ ಗೈಸ್, ಔಷಧಿನ. ಸೊ ಬನ್ನಿ, ಆಮೇಲಿಂದ ವೀಡಿಯೋ ಹಾಕ್ತೀನಿ. ಈಗ ಅಪ್ಪನ ಕೇಕ್ ಕಟ್ ಮಾಡಿಸ್ಬೇಕು, ಅಲ್ಲಿಗೆ ಹೋಗೋಣ ಬನ್ನಿ ಬೇಗ. ನೋಡಿ ಗೈಸ್, ನಮ್ಮ ಅಪ್ಪನ ಬರ್ತಡೇನ ಬೈಕ್ ಮೇಲೆ ಕೇಕ್ ಇಕ್ಬಿಟ್ಟು ಹೊಲ್ದ ಹತ್ರ ಮಾಡಿಸ್ತಾ ಇದ್ದೀವಿ. ನೋಡಿ, ಎಲ್ಲ ಸ್ಪೆಷಲ್ಲಾಗಿ ಮಾಡಿಸ್ತಾ ಇರೋದು ಗೈಸ್. ನಮ್ಮ ಅಪ್ಪಂಗೆ 52ನೇ ವರ್ಷದ್ದು ಬರ್ತಡೇ ಇದು. ಅದಕ್ಕೆ ಫುಲ್ ಸ್ಪೆಷಲ್ಲಾಗಿ ಬೈಕ್ ಮೇಲೆ ಕೇಕ್ ಇಕ್ಬಿಟ್ಟು ಹೊಲದಲ್ಲಿ ಮಾಡಿಸ್ತಾ ಇರೋದು. ಬನ್ನಿ ಕೇಕ್ ಕಟ್ ಮಾಡ್ತಾನೆ ಈಗ. ನೋಡಿ ಕೇಕ್ ಕಟ್ ಮಾಡ್ತಾ ಅವ್ರೆ. ಈಗ ಊಟ ಮಾಡಿಕೊಂಡು ಬೆಂಗಳೂರಿಗೆ ಹೊರಡೋದು ಗೈಸ್. ಸೊ ನೋಡಿ ಗೈಸ್, ಎಲ್ಲ ಮುಗಿಸ್ಕೊಂಡು ಬ್ಯಾಗೆಲ್ಲ ಕಾರ್ಗೆ ಹಾಕ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ ಬೆಂಗಳೂರಿಗೆ ಹೊರಡೋದು ಅಷ್ಟೇ ಗೈಸ್. ನೋಡಿ, ನಮ್ಮ ರಾಕಿ ಸೆಂಡ್ ಆಫ್ ಕೊಡೋಕೆ ನಿಂತವನೆ. ಸೊ ಬನ್ನಿ ಗೈಸ್, ಬೆಂಗಳೂರಿಗೆ ಹೋಗಿ ವೀಡಿಯೋ ಮಾಡ್ತೀನಿ. ಗೈಸ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಿಮಗೆಲ್ಲ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗೈಸ್.